ಅಷ್ಟೈಶ್ವರ್ಯಗಳನ್ನು ಕರುಣಿಸುವ ಮಹಾಲಕ್ಷ್ಮಿಯು ಕ್ಷೀರಸಾಗರದಲ್ಲಿ ನಡೆದ ಸಮುದ್ರ ಮಂಥನದ ಸಮಯದಲ್ಲಿ ಶುಭ್ರ ಶ್ವೇತವರ್ಣದಲ್ಲಿ ಚತುರ್ಭುಜಧಾರಿಣಿಯಾಗಿ ಸಂಪದ್ಭರಿತ ಸ್ವರೂಪಿಣಿಯಾಗಿ ಆವಿರ್ಭವಿಸಿದರು. ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯನ್ನು ಪಾರ್ವತಿ ದೇವಿಗೆ ಮಹಾದೇವರು ತಿಳಿಸಿದ್ದರು ಎಂದು ಸೂತ ಮಹರ್ಷಿಗಳು ಋಷಿಮುನಿಗಳಿಗೆ ಲೋಕದಲ್ಲಿ ಸರ್ವ ಸೌಭಾಗ್ಯವನ್ನು ಕೊಡುವಂತಹ ಯಾವುದಾದರೂ ವ್ರತವಿದ್ದರೆ ತಿಳಿಸಿ ಎಂದು ಕೇಳಿದ ಸಂದರ್ಭದಲ್ಲಿ ವಿವರಿಸಿದರು. ಒಮ್ಮೆ ಕೈಲಾಸದಲ್ಲಿ ಜಗನ್ಮಾತೆ ಪಾರ್ವತಿ ದೇವಿಯು, ದೇವ, ಪ್ರಪಂಚದಲ್ಲಿ ಭಕ್ತರ ಕಷ್ಟವನ್ನು ಪರಿಹರಿಸಿ ಸಕಲ ಸುಖವನ್ನು ಕೊಡುವಂತಹ, ಎಲ್ಲರೂ ಮಾಡುವಂತಹ ಯಾವುದಾದರೂ ವ್ರತವಿದ್ದರೆ ತಿಳಿಸಿ ಎಂದು ಕೇಳಿದಾಗ, ದೇವಿ, ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿನ ಮಹಾಲಕ್ಷ್ಮಿಯನ್ನು ಯಾರು ಪೂಜಿಸುವರೋ ಅವರಿಗೆ ಯಾವ ಕಷ್ಟಗಳು ಇರುವುದಿಲ್ಲ. ಈ ವ್ರತವನ್ನು ಯಾರು ಬೇಕಾದರೂ, ಅಂದರೆ ಪುರುಷರು, ಮಕ್ಕಳು, ಸ್ತ್ರೀಯರು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಅದುವೇ ವರಮಹಾಲಕ್ಷ್ಮಿ ವ್ರತ. ಹಿಂದೊಮ್ಮೆ ಚಾರುಮತಿ ಎಂಬ ಮಹಿಳೆ ಇದ್ದಳು. ಅವರಲ್ಲಿ ದಾರಿದ್ರ್ಯವಿದ್ದರೂ ಅತ್ಯಂತ ದಯಾಳು, ಪತಿಯೇ ಪರದೈವ ಎನ್ನುವವಳು, ಅತ್ಯಂತ ಪತಿವ್ರತೆ. ಅವಳ ಸನ್ನಡತೆಯನ್ನ ಕಂಡ ಮಹಾಲಕ್ಷ್ಮಿಯು ಒಮ್ಮೆ ಚಾರುಮತಿಯ ಕನಸಿನಲ್ಲಿ ಬಂದು, ಚಾರುಮತಿ, ನಿನ್ನ ಪಾತಿವ್ರತ ಹಾಗೂ ನಿನ್ನ ಪೂರ್ವ ಪುಣ್ಯದ ಅನುಸಾರವಾಗಿ ನಿನಗೆ ಅನುಗ್ರಹಿಸುವೆ. ಬರುವ ಶ್ರಾವಣ ಮಾಸದ 2ನೇ ಶುಕ್ರವಾರ ಪ್ರದೋಷದ ಸಮಯದಲ್ಲಿ ವಿಧಿವತ್ತಾಗಿ ಪೂಜಿಸಿದರೆ ಅಂತಹವರಿಗೆ ನಾನು ಸಕಲ ಭೋಗಗಳನ್ನು ನೀಡುವೆ. ಆ ದಿನ ಬೆಳಗ್ಗೆ ಮಂಗಳ ಸ್ನಾನವನ್ನು ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಷ್ಟದಳ ಪದ್ಮದ ರಂಗೋಲಿಯ ಮೇಲೆ ಕಳಶ ಸ್ಥಾಪಿಸಿ ವಸ್ತ್ರ ಒಡವೆಗಳಿಂದ ಅಲಂಕರಿಸಿ ಪ್ರಾಣ ಪ್ರತಿಷ್ಠಾಪಿಸಿ ಬಾಳೆಕಂದು ತೋರಣಗಳಿಂದ ಅಲಂಕರಿಸಿ ನೈವೇದ್ಯವನ್ನು ಸಮರ್ಪಿಸಿ ಮುತ್ತೈದೆಯರಿಗೆ ತಾಂಬೂಲ ನೀಡಿ ಯೋಗ್ಯ ಬ್ರಾಹ್ಮಣರಿಗೆ ದಾನ ಭೋಜನ ನೀಡಿ ಪೂಜಿಸುವವರಿಗೆ ಸಕಲ ಅಷ್ಟೈಶ್ವರ್ಯವನ್ನೂ ನೀಡುವೆ. ನೀನು ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂತಹವಳಾಗು ಎಂದು ಹೇಳಿದಳು. ಅಂದು ಚಾರುಮತಿ ಎದ್ದ ಕೂಡಲೇ ತನ್ನ ಪತಿಗೆ ಕನಸಿನ ವಿಷಯವನ್ನು ತಿಳಿಸಿ ಹಾಗೆಯೇ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರಳಾದಳು. ದೇವಿ, ಯಾರು ಈ ವ್ರತವನ್ನು ಮಾಡುವವರೋ, ಈ ಕಥೆಯನ್ನು ಕೇಳುವರೋ ಅವರಿಗೆ ದಾರಿದ್ರ್ಯವು ತೊಲಗಿ ಸಕಲ ಸೌಭಾಗ್ಯವು ದೊರಕುವುದು.